ಪ್ರಿಯಾ, ಹಾ ರೀ ಸರ್. ಒಂದ್ 4 ತಿಂಗಳಾತ್ನ ನೀ ಕ್ಲಾಸ್ ಅಟೆಂಡ್ ಮಾಡಿ? ಹ್ಞೂ ರೀ. ಸೊ ಈ 3-4 ತಿಂಗಳಲ್ಲಿ ನಿನ್ನಲ್ಲಿ ಏನು ಬದಲಾವಣೆ ಕಂಡುಕೊಂಡಿನಿ? ಅಂದ್ರೆ ಬಿಫೋರ್ ನೀ 1ನೇದಿಂದ ಹಿಡ್ಕೊಂಡು 9th ಮಟ್ಟ ಇದ್ದಾಗ ಮತ್ತ್ ಇವಾಗ ಈ ಕ್ಲಾಸಿಗ್ ಬಂದ ಮ್ಯಾಲ ಡಿಫರೆನ್ಸ್ ಏನ್ ಕಂಡುಕೊಂಡಿ? ಎಂಟೈರ್ ನೀ ನಿನ್ನಲ್ಲಿ ಬದಲಾವಣೆ ಏನಾಗೈತಿ? ಡಿಸಿಪ್ಲಿನ್ ಕಲ್ಕೊಂಡೇನ್ರಿ ಸರ್ ಫಸ್ಟ್ ಆಫ್ ಆಲ್. ಡಿಸಿಪ್ಲಿನ್ ಕಲ್ಕೊಂಡಿ, ಡಿಸಿಪ್ಲಿನ್. ಹಾ ಸರ್. ಪೇಶನ್ಸ್ ರೀ. ಪೇಷನ್ಸ್. ಹಾ, ಮತ್ತ ಯಾವಾಗಿದ್ರು ಗಂಟ್ ಮಾರಿ ಮಾಡ್ಕೊಂಡ್ ಕುಂದಿರ್ತಿದ್ದೆ ರೀ ಕ್ಲಾಸ್ ಒಳಗ. ಈಗೇನಿಲ್ಲ ಸ್ವಲ್ಪ ಲವಲವಿಕೆಯಿಂದ ಇರ್ತೇನ್ರಿ. ಲವಲವಿಕೆಯಿಂದ ಇರ್ತಿ. ಹಾ, ನೆಕ್ಸ್ಟ್ ಅಪ್ಪಿ. ಹಾ ರೀ. ಕ್ಲಾಸ್ ಇಂಟ್ರೆಸ್ಟ್ ಕೊಟ್ಟು ಕೇಳ್ತೇನ್ರಿ ಸರ್. ಮುಂಚೆ ಮುಂಚೆ ಅವ್ರು ಹೇಳಿದ್ರೆ ಹೇಳಿ ಬಿಟ್ರೆ ಬಿಡ್ಲಿ ಅಂತ ಅನ್ನೋ ಮಟ್ಟಕ್ಕಿದ್ದೆ ರೀ. ಹೇಳಿದ್ರೆ ಹೇಳಿ ಬಿಟ್ರೆ ಬಿಡಿ ಅನ್ನೋ ಮಟ್ಟಕ್ಕೆ ಇದ್ದಿ. 2 ಗಂಟೆ ಹಾ ಇತ್ರಿ. ರೀ. ಹಾ, ಹಾ. ನೆಕ್ಸ್ಟ್ ಮತ್ತ ಮತ್ತಪ್ಪಿ? ಸಿಟ್ಟೆಲ್ಲ ಕಂಟ್ರೋಲ್ ಮಾಡ್ಕೊಂಡೇನ್ರಿ ಸರ್. ಸಿಟ್ಟು ಯಾವ ಕಂಟ್ರೋಲ್ ಟೈಮಿಗೆ ಹೆಂಗ್ ಮಾಡ್ಕೊ. ಮಾತಾಡ್ಬೇಕು ಅನ್ನೋದು ಕಲ್ಕೊಂಡೇನ್ರಿ ಸರ್. ಸೂಪರ್, ಸೂಪರ್. ನಿಮ್ ತಾಯಿ ಅದನ್ನ ಹೇಳ್ತಿರ್ತಾರೆ ಸಿಟ್ಟು ಕಡಿಮೆ ಆಗೈತ್ರಿ ಅಂತೇಳಿ. ನೆಕ್ಸ್ಟ್ ಮತ್ತಪ್ಪಿ? ಸ್ಟಡಿ ಪರ್ಪಸ್. ಈ ಓದುವ ಈ ಓದುವಾಗ, ಬರೆಯುವಾಗ ಮತ್ತು ಪಾಠ ಕೇಳುವಾಗ ಏನ್ ಬದಲಾವಣೆ ಕಂಡುಕೊಂಡ್ರಿ? ಗ್ರಹಣ ಶಕ್ತಿ ಜಾಸ್ತಿ ಆಗೈತ್ರಿ ಸರ್. ಹ್ಮ್. ಗ್ರಹಣ ಶಕ್ತಿ ಜಾಸ್ತಿ ಆಗೈತ್ರಿ. ಹಾ, ಮತ್ತ ಓದ್ಬೇಕಾರ ಬುಕ್ಸ್ ಎಲ್ಲಾ ಒಂದ್ ಟೈಪ್ ಎಲ್ಲಾ ಹರ್ಕೊಂಡ್ ಕುಂದಿರ್ತಿದ್ದೆ ರೀ. ಹಾ, ಹಾ, ಹಾ. ಹರ್ಕೊಂದಲ್ಲ ಯವ್ವ, ಡಿಸಿಪ್ಲಿನ್ ಕರೆಕ್ಟ್. ಪ್ರಿಯ ಹರ್ಕೊಂದಲ್ಲದ ಹರುಕೊಂಡ್ ಕುಂದಿರ್ತಿದ್ದೆ ಅದು. ಈಗೆಲ್ಲಾ ಡಿಸಿಪ್ಲಿನ್ ಐತ್ರಿ ಸರ್. ಹಾ, ಹಾ, ಹಾ. ಓಕೆ, 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 ಓಕೆ. ಆ ಈಗ ಓದಿದ್ದು, ಬರ್ದಿದ್ದು, ಪಾಠ ಕೇಳಿದ್ದು ಪರ್ಫೆಕ್ಟ್ ನೆನಪಿಳಾಕತ್ತೈತಿ? ಹಾ ರೀ ಸರ್. ಓಕೆ. ಇನ್ನು ಎಕ್ಸಾಮ್ ವಿಚಾರಕ್ ಬಂದ್ರೆ ಯಾವ ತರ ಬದಲಾವಣೆ ಆಗೈತಿ? ಪರೀಕ್ಷೆ ವಿಷಯದಾಗ ಮಾರ್ಕಸ್ ತಗೋದ್ರಾಗ ಏನ್ ಬದಲಾವಣೆ ಆಗೈತಿ? ಚಲೋ ಆಕ್ಕಾವ್ರಿ ಸರ್ ಪರ್ಸೆಂಟೇಜ್. ಅದು ಬೆಳಗ್ಗೆ ಎದ್ದು ಜಲ್ದಿ ಓದ್ತೀನಲ್ರಿ, ನೆನಪೆಲ್ಲ ಉಳಿತಾವ್ರಿ. ಬೆಳಗ್ಗೆ ನೆನಪುಳಾಕತ್ತ ಅಂದ್ರ ನಾ ಕೇಳೋದೇನಪ್ಪಾ ಅಂತಂದ್ರ ಈ ಕ್ಲಾಸಿಗ್ ಬಂದ ಮೇಲೆ ನಿನಗ ಮಾರ್ಕ್ಸ್ ಹೆಚ್ಚಿಗೆ ಬರಾಕತ್ತಾವೋ ಇಲ್ಲೋ ನಿನಗ? ಹಾ ರೀ ಸರ್. ಹೆಚ್ಚಿಗೆ ಮಿಡ್ ಬರಾಕತ್ತ. ಟರ್ಮ್ ಒಳಗ್ ಎಲ್ಲಾ ಸ್ವಲ್ಪ ಕಮ್ಮಿ ಆಗಿದ್ರಿ ಮಾರ್ಕ್ಸ್ ಎಲ್ಲಾ. ಈಗ ಪ್ರಿಪರೇಟರಿ ಸ್ವಲ್ಪ ಜಾಸ್ತಿ ಆಕ್ಕೊಂತ ಹೊಂಟಾವ್ರಿ. ಮಿಡ್ ಟರ್ಮ್ ಕಡಿಮೆ ಆಗಿದ್ದು ಪ್ರಿಪರೇಟರಿ ಒಳಗ ಜಾಸ್ತಿ ಹಾಕೊಂತ ಬರಾಕತ್ತಾವ. ಹಾ ರೀ ಸರ್. ಸೊ ಇನ್ನೊಂದ್ 35, 36 ದಿನ ಐತಿ. ಚಂದಾಗಿ ಕುಂತ ದಿನಾ ಒಂದ್ 7-8 ತಾಸು ಅಭ್ಯಾಸ ಮಾಡು. ಒಳ್ಳೆ ಸ್ಕೋರ್ ಆಗ್ಬೇಕು. ಹಾ ನಾ ರೀ. ಹೇಳೇನಿಲ್ಲ? ಸೊ ಆ ತರ ಸ್ಕೋರ್ ಆಗ್ಬೇಕು ನೋಡ್ ನೀನು. ಹಾ ರೀ.